ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೋಡಿ ಫ್ರೆಂಡ್ಸ್, ಇವತ್ತೇ ನಾವು ಬಜ್ಜಿ ತಿನ್ಬೇಕು ಅನಿಸ್ತಾ ಇದೆ. ಸಾಯಂಕಾಲ 4 ಗಂಟೆ ಆಗಿದೆ. ಭಾಳ ದಿನ ಆಯಿತು ಬಜ್ಜಿ ತಿಂದಿಲ್ಲ. ಬಜ್ಜಿ ಮಾಡೋಣ ಬನ್ನಿ. ನೋಡಿ, ಯುಕೆದೊಳಗೆ ನಮ್ಮ ಉತ್ತರ ಕರ್ನಾಟಕದ ಬಜ್ಜಿ ನೋಡ್ರಿ. ಇದು ಮೊದಲು ಹಸೆಬೇಳೆ ಹಿಟ್ಟು ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀವಿ. ನೋಡಿ, ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸೆಬೇಳೆ ಹಿಟ್ಟು ಮತ್ತು ಮೈದಾ ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ತಿದ್ದಾರೆ. ನೋಡಿ, ನಮ್ಮ ಸಿಸ್ಟರ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಂಡಿದ್ದಾರೆ. ನೋಡಿ, ಸ್ವಲ್ಪ ಕಾಂದ ಬಜ್ಜಿ ಟೈಪ್ ಆಗಲಿ ಅಂತ ಈರುಳ್ಳಿನ ಜಾಸ್ತಿ ಕಟ್ ಮಾಡ್ಕೊಂಡಿದ್ದಾರೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೋಡಿ, ನೀರತಿ ಎಲ್ಲ ಹಾಕೋಂಗಿಲ್ಲ, ಹಾಗೆ ಚೆನ್ನಾಗಿ ಮಿಕ್ಸ್ ಆಗಬೇಕದು. ನೋಡಿ ಫ್ರೆಂಡ್ಸ್, ಬಜ್ಜಿ ತಿನ್ಬೇಕು ಅನಿಸಿದರೆ ಸಾಕು. ಮೊದಲು ಏನು ರೆಡಿ ಮಾಡೋವಂಥದ್ದು ಏನಿಲ್ಲ. ಸ್ವಲ್ಪ ಬಜ್ಜಿ ಹಿಟ್ಟು, ಮೈದಾ ಹಿಟ್ಟು, ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಮುಗೀತು. ಕೊತ್ತಂಬರಿ ಹಾಕಿದರೆ ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ಸ್ವಲ್ಪ ಕ್ಯಾಬೇಜ್ ಕಟ್ ಮಾಡ್ಕೊಂಡಿದ್ದಾಳೆ. ನೋಡಿ, ಸ್ವಲ್ಪ ಕ್ಯಾಬೇಜ್ ಹಾಕ್ಕೊಂಡಿದ್ದಾಳೆ. ಮಸ್ತ್ ಆಗ್ತಾವೆ ನೋಡಿ ಬಜ್ಜಿ. ತಿನ್ಬೇಕನ್ನಿಸ್ತಂದರೆ ಬೇಕೇ ಬೇಕು, ಮಾಡ್ಕೊಂಡು ತಿನ್ನಲೇಬೇಕು. ಬಜ್ಜಿ ನೆನಪಾದ್ರಂತೂ ಯಾರಿಗೂ ಬಿಡೋಕ್ಕೆ ಆಗೋದೇ ಇಲ್ಲಲ್ಲ. ಚೆನ್ನಾಗಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಉತ್ತರ ಕರ್ನಾಟಕದ ಮಂದಿಗಂತೂ ಬಜ್ಜಿ ಅಂದರೂ ಬೇಕೇ ಬೇಕು. ವಾರದಾಗ 1-2 ಸಲನಾದರೂ ಮಾಡ್ಸ್ಕೊಂಡು ತಿಂತಾರೆ. ಸ್ವಲ್ಪ ಹಸಿ ಖಾರ ಹಾಕ್ಕೊಂಡಿದ್ದಾರೆ. ನೋಡಿ, ಕೆಲವೊಬ್ಬರು ಒಣ ಖಾರ ಯೂಸ್ ಮಾಡ್ತಾರೆ. ಯಾವ ಖಾರ ಇದ್ರೂ ಅಡ್ಜಸ್ಟ್ ಮಾಡ್ಕೋತಾರೆ. ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ನಮಗೆ ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಸೋಡಾ ಅಡುಗೆಗೆ ಹಾಕ್ತೀವಲ್ಲ, ಆ ಸೋಡಾ ಹಾಕ್ಕೊಂಡಿದ್ದಾರೆ. ಇದನ್ನು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೀರಂತೂ ಮಿಕ್ಸ್ ಮಾಡಿ ಹಾಕೋದೇ ಇಲ್ಲ. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದಾರೆ ಕಲರಿಗಿಲ್ಲ ಅಂತ. ಸೂಪರಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮೊದಲು ಆಮೇಲೆ ಸ್ವಲ್ಪ ಬೇಕಾದ್ರೆ ನಡೆಯುತ್ತೆ. ಸ್ವಲ್ಪ ಗಟ್ಟಿ ಆಗಲಿಲ್ಲ ಅಂದರೆ ಅದೆಲ್ಲ ನೀರು ಬಿಡುತ್ತೆ ಕೆಲವೊಂದು ಟೈಮಲ್ಲಿ ಅಂದರೆ ಜಾಸ್ತಿ ನೆನೆಕಿಟ್ರೆ ಆಟೋಮೆಟಿಕ್ ನೀರು ಬಿಡುತ್ತೆ. ನಮಗೆ ಅರ್ಜೆಂಟ್ ತಿನ್ಬೇಕು ಅನ್ನಿಸ್ತಿದೆ, ಹಾಗಾಗಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದಾರೆ. ನೋಡಿ, ಕಲರಿಗಂತ. ನೆಕ್ಸ್ಟ್ ಬಂದುಬಿಟ್ಟು ಅವ್ರು ಏನು ಮಾಡ್ತಾರಂದರೆ ಚೆನ್ನಾಗಿ ಕಲಿಸ್ಕೊತಿದ್ರು. ಖಾರ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ರುಚಿ ಬರುತ್ತೆ. ನೋಡಿ, ಇಮಿಡಿಯೇಟ್ ಬೇಕಂತ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಿದ್ದಾಳೆ. ಇದು ಒಂದು 10 ನಿಮಿಷ ಅಷ್ಟೇ ನೆನೆಕಿಟ್ರೆ ಸಾಕು. ಚೆನ್ನಾಗಿ ನೋಡಿ ಸೂಪರಾಗಿ ಆಗಿದೆ. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ನೆನೆಕಿಡಬೇಕು. ನೋಡಿ, ಅದನ್ನು ಒಂದು 10ರಿಂದ 15 ನಿಮಿಷ. ನೀರು ಹಾಕಲಿಲ್ಲ ಅಂದರೆ 1 ಅವರು ಅಥವಾ ಆದಮೇಲೆ ಕರಿಬೇಕು. ನೋಡಿ ಫ್ರೆಂಡ್ಸ್, ನೋಡಿರಿ ಸೂಪರ್ ಆಗುತ್ತೆ. ಈ ಥರ ಗಟ್ಟಿಯಾಗಿದೆ. ನೋಡಿ, ನೆಂದಿದೆ ಹಿಟ್ಟು, ಈ ಥರ ಗಟ್ಟಿಯಾಗಿದೆ. ಚೆನ್ನಾಗಿರುತ್ತೆ, ಚೆನ್ನಾಗಿ ಆಗುತ್ತವ. ಯಾವ ಥರ ಗಟ್ಟಿಯಾಗಿದೆ ನೋಡಿ. ಬನ್ನಿ ಫ್ರೆಂಡ್ಸ್, ಕರಿಯೋಣ ಯಾವ ಥರ ಹಾಕಿದೆ ಅಂತ. ಸ್ವಲ್ಪ ಕಲರು ಬಜ್ಜಿ ಕಲರ್ ಬರೋ ತನಕ ಕರೆದ್ಬಿಟ್ರೆ ಮುಗೀತು. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಬಜ್ಜಿ ಅಂತೂ ಸೂಪರಾಗಿ ಕರಿತಿದ್ದಾವೆ. ನೋಡಿ ಫ್ರೆಂಡ್ಸ್, ನಮ್ಮ UK ಬಜ್ಜಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಹಾಕಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನು ನೆನಪಾಗುತ್ತೋ ಆ ಥರ ವಿಡಿಯೋಸನ್ನು ಹಾಕ್ತಾ ಇರ್ತೀವಿ. ಇದು ಒಂದೇ ರೆಸಿಪಿದಂತ ಅಂತಲ್ಲ. ನೋಡಿ ಫ್ರೆಂಡ್ಸ್, ನಮ್ಮೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ, ಕಮೆಂಟ್ ಹಾಕಿ. ಬಜ್ಜಿ ಅಂತೂ ಅದು ಚೆನ್ನಾಗಿ ಕರೆದಿದ್ದಾವೆ. ನೋಡಿ, ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀವಲ್ಲ, ಸ್ವಲ್ಪ ಕಾಂದ ಬಜ್ಜಿ ಟೈಪ್ ಕಾಣಿಸುತ್ತೆ, ಬಟ್ ಕಾಂದ ಬಜ್ಜಿ ಅಲ್ಲ. ಯಾವ ಥರ ಆಗಿದ್ದಾವೆ ನೋಡಿ ಬಜ್ಜಿ. ನಿಮ್ಗೆ ಇಷ್ಟ ಆದರೆ ನೋಡಿ ಫ್ರೆಂಡ್ಸ್, ನೀವು ಇದೇ ಥರ ಮಾಡಿಕೊಂಡು ತಿನ್ನಿ. ಜಾಸ್ತಿ ಸೂಪರಾಗಿದ್ದಾವೆ ನೋಡಿ.